ಕಿಟಿ ಕಿಟಿ ನಿಲ್ಸಿ. ಏ ಕಾಲೇಜ್ ಹೋಗ್ತಾ ಇದ್ಯಾ? ನಡಿ ಹೋಗೋಣ. ಅದು ಗಾಡಿಲಿ ಬರ್ತಾ ಇದ್ದೆ, ಗಾಡಿ ಕೆಟ್ಟೋಯ್ತು, ಅದಕ್ಕೆ ಆಟೋಲ್ ಬಂದೆ. ನಡಿ ಮಾರಾಯ. ಇಲ್ಲ ಪರವಾಗಿಲ್ಲ, ನೀನು ಹೋಗು. ನಡಿಯಪ್ಪ ಹೋಗೋಣ. ರೈಟ್ ರೈಟ್. ಏನ್ ಮೇಡಮ್, ಲವರ್ಸಾ? ಇಲ್ಲ ಗುರು, ಒನ್ ವೇ ಪ್ರಾಬ್ಲಮ್. ಯಾಕೆ ರೋಡ್ ಬ್ಲಾಕ್ ಆಗಿದೆಯಾ? ರೋಡ್ ಓಪನ್ ಆಗೇ ಇದೆ, ಆದ್ರೆ ಏನ್ ಮಾಡೋದು, ಸಿಗ್ನಲ್ಲೇ ಬೀಳ್ತಾ ಇಲ್ಲ. ಹಂಗೆಲ್ಲ ಕಾಯ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು, ಸುಮ್ನೆ ನುಗ್ತಾ ಇರ್ಬೇಕಷ್ಟೇ. ಥ್ಯಾಂಕ್ಸ್ ಬ್ರದರ್, ನೀವಿಷ್ಟು ಧೈರ್ಯ ಕೊಟ್ಮೇಲೆ ನಾನ್ ನುಗ್ತೀನಿ. ರಿವರ್ಸ್ ಗೇರ್ ಅಲ್ಲಿ ಬರೋಕ್ ಗೊತ್ತಿರೋರು ಧಾರಾಳವಾಗಿ ನುಗ್ಬೋದು. ಯಾಕೆ ಸರ್ ಹಂಗ್ ಸಿಟ್ ಮಾಡ್ಕೋತೀರಾ? ನಿಮ್ ಜೋಡಿ ನೋಡ್ತಾ ಇದ್ರೆ ಸೂಪರ್ ಸೂಪರ್ ಆಗಿದೆ. ವಾವ್, ಏನ್ ಬ್ರದರ್, ಒಳ್ಳೆ ಸ್ಕ್ಯಾನಿಂಗ್ ಮೆಷಿನ್ ತರ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ರಿ. ಎಷ್ಟಾಯ್ತು? ಏನಿ ಸುಮ್ನೆ ಇರಪ್ಪ, ನಾ ಕೊಡ್ತೀನಿ. ತಗೊಳ್ಳಿ. ನಿಮ್ಮಿಬ್ರ ಹತ್ರನೂ ದುಡ್ಡು ತೊಗೊಳಕಿಲ್ಲ. ಯಾಕೆಂದ್ರೆ ನನ್ನ ಆಟೋ ಹೊತ್ತು ಎಲ್ಲ ಲವರ್ಸು ನೆಕ್ಸ್ಟ್ ಟೈಮ್ ಸಿಗೋಷ್ಟೊತ್ತಿಗೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಇವಾಗ ನಂಗೆ ದುಡ್ಡು ಬೇಡ. ನೀವು ಸಿಕ್ಕಿದಾಗ ನನ್ನ ಮದುವೆ ಕರೀರಿ, ಬಂದು ಊಟ ಮಾಡ್ತೀನಿ. ಅದೇ ನನ್ನ ಮೀಟರ್ ಚಾರ್ಜ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರದರ್. ಹಿಂಗ್ ಮಾಡಿದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ನನ್ನ ಆಟೋ ಲವರ್ಸಿಗೆ ಮಾತ್ರ ಫ್ರೀ. ಕಿಟ್ಟಿ ನೋಡೋ ಅಲ್ಲಿ ಹೆಂಗ್ ಬರ್ದಿದ್ದಾರೆ. ಕಿಟಿ, ಇದಾ ಲೋಫರ್ದ ಕೆಲ್ಸ. ಅವನೇ ವಿಜಯ್. ಕಿಟಿ, ಎಲ್ಲಿಗೆ ಹೋಗ್ತಿದ್ಯಾ? ಅದಕ್ಕೆ ಇವತ್ ಮಾತ್ರ ನನ್ನನ್ನು ತಡಿಬೇಡಿ. ನೋ, ನೀನೇನಾದ್ರೂ ಅವನ ಮೇಲೆ ಕೈ ಮಾಡಿದ್ರೆ ನನ್ ಮೇಲೆ ಆಣೆ. ಬೇಡ ಕಿಟಿ, ಇದು ವಿದ್ಯಾದಾನ ಮಾಡೋ ದೇವಸ್ಥಾನ. ಇಲ್ಲಿ ಸ್ನೇಹ, ಪ್ರೀತಿ, ಶಾಂತಿ ಇರ್ಬೇಕೆ ಹೊರತು ದ್ವೇಷ, ಹೊಡೆದಾಟ ಅಲ್ಲ. ಅಂದ್ರೆ ನಮ್ಮ ಮಾನನ ಪಬ್ಲಿಕ್ ಅಲ್ಲಿ ಹರಾಜ್ ಮಾಡಿರೋ ಹಲಾಲ್ ಕೋರನ್ನ ಹಾರ ಹಾಕಿ ಮೆರವಣಿಗೆ ಮಾಡು ಅಂತೀರಾ? ಇಲ್ಲ, ಅವನಿಗೆ ಶಿಕ್ಷೆ ಕೊಡ್ಬೇಕು ಅಂತಾನೆ ಕಾನೂನಿದೆ. ಅದನ್ನ ನಾವು ಕೈಗೆ ತಗೋಬಾರ್ದು. ಅವನ್ ತಪ್ಪಿಗೆ ಶಿಕ್ಷೆ ಅಲ್ಲೇ ಆಗ್ಬೇಕು. ಇದನ್ನೇನ್ ಕಾಲೇಜ್ ಅನ್ಕೊಂಡಿದ್ಯೋ? ಸಿಕ್ಕಿದ್ನೆಲ್ಲ ಬರೆಯೋ ಕಾರ್ಪೊರೇಷನ್ ಗೋಡೆ ಅನ್ಕೊಂಡಿದ್ಯೋ? ಒಂದು ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಇಷ್ಟೊಂದು ಅಶ್ಲೀಲವಾಗಿ ಬರ್ದಿದ್ಯಲ್ಲ, ಅವಳ ಭವಿಷ್ಯ ಏನಾಗುತ್ತೆ ಅಂತ ಆಲೋಚನೆ ಮಾಡಿದ್ಯಾ? ಯು ರಾಸ್ಕಲ್. ಎಕ್ಸ್ಕ್ಯೂಸ್ ಮೀ, ಯಾರಿಗೆ ಹೇಳ್ತಾ ಇದ್ದೀರಾ? ಸ್ಕೌಂಡ್ರಲ್. ನಿನಗೆ ಕಣೋ. ಹಲೋ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಇದನ್ನ ನಾನೇ ಬರ್ದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ಮ ಹತ್ರ? ಈ ಕೆಲಸ ಮಾಡಿರೋದು ಇವನೇ. ಹೌದು ಸರ್, ಈ ಲೋಫರ್ನ ಬಿಟ್ಟು ಇನ್ಯಾರು ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಲೋಕಿಯಾ ವಿಜಯ್, ನಿನಗೂ ಅವಳಿಗೂ ಆಗಿರೋ ಕ್ಲಾಶು, ನೀನು ಅವಳ ಅರ್ಬೆತ್ಲೆ ಚಿತ್ರನ ಕ್ಲಾಸ್ ರೂಮ್ ನಲ್ಲಿ ಬರ್ದಿದ್ದು, ಯಮುನಾ ನಿನ್ನ ಕ್ಲಾಸ್ ರೂಮ್ ಇಂದ ಹೊರಗಡೆ ಹಾಕಿದ್ದು ಪ್ರಿನ್ಸಿಪಲ್ ಆಗಿ ನನಗೆ ಗೊತ್ತಿಲ್ವಾ? ನಾನೇ ನಿದ್ದೆ ಮಾಡ್ತಿದ್ದೆ ಅಂತ ತಿಳ್ಕೊಂಡಿದ್ಯಾ? ನೋಡು, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಟು ಯು. ಇನ್ನೊಮ್ಮೆ ತರ ತಪ್ಪು ಮಾಡಬೇಡ. ಮರ್ಯಾದೆಗೆ ನಿನ್ ತಪ್ಪನ್ನ ಒಪ್ಕೊಂಡು ಇವ್ರ ಹತ್ರ ಕ್ಷಮೆ ಕೇಳು. ಇವನ ಕ್ಷಮೆ ನನಗೆ ಬೇಕಾಗಿಲ್ಲ. ಇವನಿಗೆ ಶಿಕ್ಷೆ ಆಗ್ಲೇಬೇಕು. ಈ ಕಾಲೇಜಿಂದ ಡಿಬಾರ್ ಮಾಡ್ಬೇಕು. ಬನ್ರ. ಬನ್ನಿ ಇನ್ಸ್ಪೆಕ್ಟರ್, ಇವನೇ ಅಭಿಜಯ್. ಪ್ಲೀಸ್ ಅರೆಸ್ಟ್ ಹಿಮ್. ನಡೆಯೋ ಸ್ಟೇಷನ್ಗೆ. ಇಲ್ಲ ಸರ್, ನಾನೇನ್ ಮಾಡ್ಲಿಲ್ಲ. ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಇನ್ಸ್ಪೆಕ್ಟರ್, ಇವನೇ ನಮ್ಮ ಬಗ್ಗೆ ಎಲ್ಲ ಅಶ್ಲೀಲವಾಗಿ ಬರ್ದಿರೋದು. ವೈಟ್ ಇನ್ಸ್ಪೆಕ್ಟರ್. ಮಿಸಸ್ ಯಮುನಾ, ಇವನು ನಿಮಗ್ ಮಾಡಿರೋ ಅವಮಾನಕ್ಕೆ ಏನ್ ಶಿಕ್ಷೆ ಕೊಟ್ಟರು ಕಡಿಮೆನೆ. ಒಂದ್ಸಾರಿ ಜೈಲ್ಗೆ ಹೋಗ್ಬಿಟ್ರೆ ಇವನ್ ಸ್ಟೂಡೆಂಟ್ ಲೈಫ್ ಹಾಳಾಗೋಗುತ್ತೆ. ಕೈಂಡ್ಲಿ ರೀಕನ್ಸಿಡರ್. ಸಾರಿ ಸರ್, ನಿಮ್ಗಿಂತ ಮುಂಚೆ ಅದನ್ನ ಯೋಚನೆ ಮಾಡಿದವಳು ನಾನು. ನಮ್ 3 ಜನದ ಕೆರಿಯರ್ಗೆ ಇವನ್ ಮಸಿ ಬಡಿದ್ರು ಇವನ್ ಕೆರಿಯರ್ ಹಾಳಾಗ್ಬಾರ್ದು ಅಂತ ಇವನ್ಗೆ ನೀವು ಬುದ್ಧಿ ಮಾತು ಹೇಳಿದ್ರಿ. ಆದ್ರೆ ಇವನ್ ನಿಮ್ಗೆ ಮರ್ಯಾದೆ ಕೊಟ್ನಾ? ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅಂತಾರೆ. ಇಂಥವ್ರೆಲ್ಲ ಮಾತಿಗೆ ಪ್ರೀತಿಗೆ ಬಗ್ಗೋರಲ್ಲ ಸರ್. ಇಂಥವ್ರನ್ನೆಲ್ಲ ಇಟ್ಕೊಂಡು ಕಾಲೇಜ್ ಮಾನನ ಹರಾಜ್ ಮಾಡ್ಕೋಬೇಡಿ. ಇನ್ಸ್ಪೆಕ್ಟರ್, ಟೇಕ್ ಹಿಮ್. ಕಾನ್ಸ್ಟೇಬಲ್ಸ್, ಕರ್ಕೊಂಡೋಗಿ ಇವನ್ನ. ಓಕೆ ಸರ್. ಮೇಡಮ್, ಸ್ಟೇಷನ್ಗೆ ಬಂದು ಇವನ್ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೊಡಿ. ಓಕೆ ಸರ್.
ಕಿಟಿ, ಪ್ರಿಯಾ ಬಗ್ಗೆ ನಿನ್ಗೇನನ್ಸುತ್ತೆ? ಗುಡ್ ಫ್ರೆಂಡ್. ಗುಡ್ ಲವರು ಆಗಿರ್ಬೋದಲ್ಲ. ನಾನೇ ನಿನ್ನ ಈಗ್ಲೇ ಮದ್ವೆ ಆಗು ಅಂತ ಹೇಳ್ತಿಲ್ಲ. ನಿನ್ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಮದ್ವೆ ಆಗ್ಬೋದಲ್ಲ. ನನ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಕಿಟಿ, ಪ್ರಿಯಾ ನಿನ್ನ ತುಂಬಾ ಪ್ರೀತಿಸ್ತಿದ್ದಾಳೆ, ತುಂಬಾ ಇಷ್ಟಪಡ್ತಿದ್ದಾಳೆ. ಅವಳ ನಿರಾಶೆ ಮಾಡ್ಬೇಡ. ಒಂದು ಹೆಣ್ಣಿನ ಜೀವನದಲ್ಲಿ ಅವಳ ಮೊದಲನೇ ಪ್ರೇಮ ಫೇಲ್ಯೂರ್ ಆದ್ರೆ ಅವಳ ಜೀವನ ಪರ್ಯಂತ ಅದು ಕಾಡ್ತಾ ಇರುತ್ತೆ. ದಯವಿಟ್ಟು ಇದೊಂದು ವಿಷಯದಲ್ಲಿ ಮಾತ್ರ ನನ್ನ ಬಲವಂತ ಮಾಡಬೇಡಿ ಪ್ಲೀಸ್. ಕಿಟಿ, ನಿತ್ಕೋ. ಒಂದು ಒಂಟಿ ಹೆಣ್ಣಿನ ಜೊತೆ ಒಬ್ಬ ಮದ್ವೆ ಆಗ್ತಿರೋ ಗಂಡಿದ್ದಾನೆ ಅಂದ್ರೆ ಅವ್ರ ತಾಯಿ ಮಗ ಆಗಿರ್ಲಿ, ಅಣ್ಣ ತಂಗಿರಾಗಿರ್ಲಿ, ಜನ ಅವ್ರನ್ನ ಅನುಮಾನದ ದೃಷ್ಟಿಯಿಂದಾನೇ ನೋಡ್ತಾರೆ. ಸಮಾಜದಲ್ಲಿ ಸಂಬಂಧಗಳಿಗಿಂತ ಗಂಡು ಹೆಣ್ಣು ಅನ್ನೋದೇ ಮುಖ್ಯ. ಅದ್ರಿಂದಾನೇ ಅವರು ನಮ್ಮಿಬ್ಬರ ಬಗ್ಗೆ ಗೋಡೆ ಮೇಲೆ ಏನೇನೋ ಬರೆದ್ರು, ನಾಳೆ ಇನ್ಯಾರೋ ಇನ್ನೇನೋ ಬರೀತಾರೆ. ಇದೆಲ್ಲ ಆಗ್ಬಾರ್ದು ಅಂದ್ರೆ ನಮಗಿರೋದು ಎರಡೇ ದಾರಿ. ಒಂದು, ನಾವಿಬ್ರು ಬೇರೆ ಬೇರೆ ವಾಸ ಮಾಡೋದು, ಇಲ್ಲ ನೀನು ಮದುವೆ ಆಗೋದು. ಎರಡು ಆಯ್ಕೆನೂ ನಿನ್ ಮುಂದೆನೇ ಇದೆ. ಯಾವ್ದನ್ ಬೇಕೋ ಅದನ್ನ ನೀನ್ ಸೆಲೆಕ್ಟ್ ಮಾಡ್ಕೋ. ಏನ್ ಭೇಟಿಯಾಗಿದ್ಲು ಅವಳು? ಅಯ್ಯಯ್ಯೋ, ನಮಸ್ಕಾರ ಕಣಕ್ಕ. ಏನ್ ನೋಡ್ತಾ ಇದೀರೋ ತಮ್ಮಂದ್ರ? ನ್ಯೂಸ್ ರೀಲ್ ನೋಡ್ತಾ ಇದೀವಕ್ಕ. ಲೋಪರ್ ನನ್ ಮಗನೇ, ನ್ಯೂಸ್ ರೀಲ್ ನೋಡಕ್ ಇದೇನ್ ಸಿನಿಮಾ ಥಿಯೇಟ್ರಾ? ಐಸ್ ಕ್ರೀಮ್ ತಿಂತಾ ಇದೀವಕ್ಕ. ನನ್ಗೆ ಚಮಕ್ಕ, ನಿಮ್ ಥರ್ಡ್ ಕ್ಲಾಸ್ ವಿಷಯನ ಆ ಹುಡುಗಿರ್ಗೆ ಹೇಳ. ಹೇಳ್ಬಿಟ್ರೆ ಕಾಲೇಜಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ ನಾವು. ಆಮೇಲೆ ತಲೆ ತೆಗೆಸ್ಕೊಂಡೇ ಓಡಾಡ್ಬೇಕಾಗ್ತದೆ. ಎಲ್ಲ ಜೊಲ್ ಪಾರ್ಟಿಗಳೇ. ಈ ಗಂಡಸರ ಬುದ್ಧಿನೇ ಇಷ್ಟು ಕಣೆ, ನಾಯಿ ಬಲ ಏನ್ ಮಾಡಿದ್ರು ನೆಟ್ಗಾಗಲ್ಲ. ಎಲ್ರೂ ಅಲ್ಲ, ಕೆಲವ್ರು ಮಾತ್ರ. ಹೌದೌದು, ಇನ್ ಕೆಲವರು ಮರದ್ ಕೊರಡು, ಬಗ್ಗೋದು ಇಲ್ಲ ಮುರಿಯೋದು ಇಲ್ಲ. ಏನೇ ಪ್ರಿಯಾ, ಲವ್ ಕ್ಲಾಶಾ? ಕ್ಲೋಸೇ ಆಗಿಲ್ಲ, ಇನ್ ಕ್ಲಾಶ್ ಅಲ್ಲಿಂದ ಬಂತು. ನಮ್ಗಿಲ್ವಾ ಐಸ್ ಕ್ರೀಮು? ಐಸ್ ಕ್ರೀಮ್ ಪಾರ್ಲರ್ ಇನ್ನ ಮುಚ್ಚಿಲ್ಲ, ದುಡ್ಡು ಕೊಟ್ರೆ ಸಿಗುತ್ತೆ. ಆದ್ರೆ ನಮಗ್ ಬೇಕಾಗಿರೋ ಫ್ಲೇವರು ಇಲ್ಲೇ ಇದೆಯಲ್ಲ. ಗುಬ್ಬಚ್ಚಿಯೊಂದು ಹುಲ್ಲು, ದಾರ, ಹತ್ತಿ ಇತ್ಯಾದಿ ವಸ್ತುಗಳನ್ನು ತಂದು ತಂದು ಗೂಡೊಂದನ್ನು ಕಟ್ಟುತ್ತಿತ್ತು. ಅದು ಬರುವಾಗ ಹೋಗುವಾಗ ಉಲ್ಲಾಸದಿಂದ, ಎಕ್ಸ್ಕ್ಯೂಸ್ ಮಿ ಮೇಡಮ್. ಬಂದ 5 ನಿಮಿಷ ಆಗ್ಲಿಲ್ಲ, ಆಗ್ಲೇ ಎಕ್ಸ್ಕ್ಯೂಸ್ ಮಿನಾ? ಅದು ಯಾಕೆ ಕೂತ್ಕೋಬಿಟ್ಟೆ? ವಾಟ್ಸ್ ದ ಮ್ಯಾಟರ್? ಅದು ಮೇಡಮ್, ಇವತ್ತು ಹೋಳಿ ಹಬ್ಬ, ನೀವು ಪರ್ಮಿಷನ್ ಕೊಟ್ರೆ. ಹಾ, ಎಲ್ಲರೂ ಸೇರಿ ನಿಮಗ್ ಬಣ್ಣ ಹಚ್ಬೇಕು ಅನ್ಕೊಂಡಿದೀವಿ. ಬಣ್ಣನಾ? ಹಾ. ನೋ 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 ನೋ, ಐ ಡೋಂಟ್ ಲೈಕ್ ಇಟ್. ಪ್ಲೀಸ್ ಸಿಟ್ ಡೌನ್. ತುಂಬಾ ಅನ್ಯಾಯ ಮೇಡಮ್. ಯಾರು ಯಾರದ್ ಗೊಣಗಿದ್ದು? ನಾನೇ ಮೇಡಮ್. ಏನ್ ಮೇಡಮ್, ನಿಮ್ ಮಾತಿಗೆ ಎಷ್ಟು ಬೆಲೆ ಕೊಡ್ತೀವಿ. ನೀವು ಹಾಕಿದ ಗೆರೆ ನಾವು ದಾಟಲ್ಲ, ನೀವ್ ಹೇಳಿದ್ದೆಲ್ಲಾನು ಮಾಡ್ತೀವಿ. ಆದ್ರೆ ನೀವು ಮಾತ್ರ ನಮ್ದೊಂದ್ ಸಣ್ಣ ಆಸೆಗೂ ಬೆಲೆ ಕೊಡಲ್ಲ ಅಂತೀರಾ. ಹೌದು, ನಮ್ಗೆಲ್ಲ ತುಂಬಾ ಬೇಜಾರಾಗಿದೆ. ನೋ, ಮೊದಲು ಪಾಠ, ಆಮೇಲೆ ಆಟ. ಸಿಟ್ ಡೌನ್. ಎಲ್ಲ ನಿನ್ನಿಂದಾನೆ. ನನಗೆ ಬಣ್ಣ ಹಾಕೋದ್ರಿಂದ ನಿಮ್ಗೆ ಸಂತೋಷ ಆಗೋ ಹಾಗಿದ್ರೆ ಐ ಅಗ್ರೀಡ್. ಕಿಟ್ಟಿ, ಇವನ್ ಗ್ಯಾಂಗ್ ಕಟ್ಕೊಂಡು ಬಂದಿರೋದು ನೋಡಿದ್ರೆ ಏನೂ ಇದೆ. ನೀನ್ ಇಲ್ಲಿರೋದು ಬೇಡ, ಬಾ.
ಕಿಟಿ ನೀನ್ ಒಳಗಡೆ ಹೋಗು. ಅದಕ್ಕೆ ನನ್ ಮಾತ್ ಕೇಳಿ, ಇವತ್ತು ನನ್ ಕೈ ಕಟ್ಟಾಕ್ಬೇಡಿ ದಯವಿಟ್ಟು. ನೋಡು ಅದಕ್ಕೆ ಕಿಟಿ, ಯಾವುದೇ ಕಾರಣಕ್ಕೂ ನೀನ್ ಈ ರೂಮ್ ಬಿಟ್ಟು ಹೊರಗಡೆ ಬರಬಾರ್ದು. ಅಲ್ಲಿ ಏನೇ ನಡೆದ್ರು ನಾನು ಅದಕ್ಕೆ ಫೇಸ್ ಮಾಡ್ತೀನಿ. ನೀನ್ ಅದ್ಕೆ- ಒಳಗಡೆ ಹೋಗ್ ಕಿಟಿ. ಅದಕ್ಕೆ ನನ್ ಮಾತ್ ಕೇಳಿ. ಅದಕ್ಕೆ ಅದಕ್ಕೆ ವಿಜಯ್, ಒಂದ್ಸಾರಿ ತಪ್ಪು ಮಾಡಿ ಕಾಲೇಜಿಂದ ಡಿಬಾರ್ ಆಗಿದ್ಯಾ, ಇನ್ನೊಂದ್ಸಾರಿ ತಪ್ಪು ಮಾಡಿ ನಿನ್ ಲೈಫ್ ನೇ ಹಾಳು ಮಾಡ್ಕೋಬೇಡ. ಹೋಗೋ. ಐ ರಾಸ್ಕಲ್, ಹೋಗಲೇ. ನಿನ್ಗೇನೆ ಹೇಳ್ತಾ ಹೋಗೋ. ನಿನ್ಗೆ ಈ ವಿಜಯ್ ಯಾರು ಅಂತ ತೋರಿಸ್ತೀನಿ. ಮೇಡಮ್ 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 ಮೇಲೆ ಕೈ ಮಾಡ್ತೇನೋ. ಎಷ್ಟು ಕೊಬ್ಬು ನಿನ್ಗೆ? ನನ್ನೇ ಕಾಲೇಜಿಂದ ಡಿಬಾರ್ ಮಾಡಿಸ್ತೀನಿ ನೀನು. ಏಯ್ ಕೇಳ್ರೋ, ಇಲ್ಲಿ ಯಾರೆಲ್ಲ ಕಾಲೇಜಿಂದ ನನ್ನ ಡಿಬಾರ್ ಮಾಡಕ್ಕೆ ಸಪೋರ್ಟ್ ಮಾಡಿದ್ರು ಅವರೆಲ್ಲ ಬಂದ್ರ ಈಗ ಇಲ್ಲಿ ಬಂದ್ರ ಈಗ ತಾಕತ್ತಿದ್ರೆ. ಏಯ್ ಒಳಗಡೆಯಿಂದ ಯಾರು ಹೊರಗೆ ಕೂಡ್ದು, ಹೊರಗಡೆಯಿಂದ ಯಾರು ಒಳಗ್ ಬರ್ಕೂಡ್ದು. ಎಲ್ಲ ಗೇಟ್ ಮುಚ್ಚಿಬಿಡ್ರೆ ಎಲ್ಲ ಗೇಟ್ನ. ಆವತ್ತು ಇವಳ ಬೆತ್ತಲೆ ಪೋಸ್ನ ನೀವು ಗೋಡೆ ಮೇಲೆ ಮಾತ್ರ ನೋಡಿದ್ರಿ, ಆದ್ರೆ ಇವತ್ತು ಅದನ್ನ ನಾನು ನಿಮ್ಗೆ ರಿಯಲ್ ಆಗಿ ತೋರಿಸ್ತೀನಿ. ಹೌದು, ನಾನೀಗ ಇವಳು ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರ್ಸಿ ಈ ಕಾಲೇಜ್ ಎಲ್ಲ ಮೆರವಣಿಗೆ ಮಾಡಿಸ್ತೀನಿ. ಇವತ್ತು ನಿಮ್ಗೆಲ್ಲ ಫ್ರೀ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ವಿದ್ಯೆ ಕೊಟ್ಟ ಗುರುನ ಜನ್ಮ ಕೊಟ್ಟ ತಾಯಿಗೆ ಸಮಾನ ಅಂತಾರೆ. ನಿನಗೆ ನಿನ್ ತಾಯಿ ಸೀರೆ ಬಿಚ್ಚಿ ಅಭ್ಯಾಸ ಇದ್ರೆ ನನ್ ಮೈ ಮುಟ್ಟೋ ನೋಡೋಣ. ಏಯ್, ಈ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಏಯ್ ಏಯ್, ಇಟ್ಕೊಂಡ್ರೆ ಇಲ್ಲಣ್ಣ, ಇಟ್ಕೊಳ್ಳ. ಬೇಡ ವಿಜಯ್, ಬೇಡ. ನೋಡು, ಬೇಡ ಬೇಡ ವಿಜಯ್, ಬೇಡ. ಹತ್ರ ಬರ್ಬೇಡ. ನನ್ಗೇನು ಮಾಡ್ಬೇಡ. ಬೇಡ 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 ವಿಜಯ್, ಬೇಡ. ಕಿಟಿ ಕಿಟಿ. Oh!
ಈ ಕಿಟಿ ಕೈ ಎತ್ತಲ್ಲ, ಕೈ ಎತ್ತಿದ್ರೆ ಯಾರು ಉಳಿಯಲ್ಲ.